ಯಾಕೆಂದರೆ ಇದು 10ನೇ SIR, 9 SIRಗಳು ನಡೆದೋಗಿದ್ದಾವೆ. ಅದರಲ್ಲಿ ನನಗಿರೋ ಮಾಹಿತಿ ಪ್ರಕಾರ 7 SIRಗಳು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ನಡೆದಿದ್ದಾವೆ. SIR ಅನ್ನೋದು ಮೊದಲು ಪ್ರಾರಂಭ ಆಗಿದ್ದೇ 1952ನಲ್ಲಿ. ಉದ್ದೇಶ ಮತದಾರರ ಪಟ್ಟಿಯ ಪರಿಷ್ಕರಣೆಯೇ ಉದ್ದೇಶ. ಶುದ್ಧವಾದ ಮತಗಳು ಇರಬೇಕು, ನಕಲಿ ಮತಗಳು ಮತದಾರರ ಪಟ್ಟಿಯಿಂದ ಹೋಗಬೇಕು, ಡಬಲ್ ವೋಟ್ ಇರೋವಂಥದ್ದು ಇಂಥವೆಲ್ಲ ಹೋಗಬೇಕು, ಸತ್ತಿರೋ ವೋಟ್ಗಳು ಹೋಗಬೇಕು, ನಕಲಿ ಮತಗಳು ಸೇರಬಾರ್ದು. ಇದರ ಉದ್ದೇಶ ಇರ್ತಕ್ಕಂಥದ್ದು. ಶುದ್ಧೀಕರಣ ಪ್ರಕ್ರಿಯೆಯನ್ನೇ ಅನುಮಾನದಿಂದ ನೋಡೋದು, ಅಪಪ್ರಚಾರ ಮಾಡೋದು, ಇದನ್ನು ನೋಡಿದಾಗ ಇಡೀ ಕಾಂಗ್ರೆಸ್ಸು ಒಂದು ಟೂಲ್ ಕಿಟ್ ರಾಜಕಾರಣದ ಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಜನರಲ್ ಒಂದು ಅನುಮಾನ ಸೃಷ್ಟಿ ಮಾಡೋದು, ಚುನಾವಣಾ ಆಯೋಗದ ಕರ್ತವ್ಯದ ಬಗ್ಗೆನೇ ಒಂದು ಅಪನಂಬಿಕೆ ಹುಟ್ಟಾಕೋದು. ಜವಾಹರ್ಲಾಲ್ ನೆಹರು ಅವ್ರ ಕಾಲದಲ್ಲಿ SIR ನಡೆದ್ರೆ ಇಟ್ ವಾಸ್ ಕರೆಕ್ಟ್, ಇಂದಿರಾ ಗಾಂಧಿಯ ಕಾಲದಲ್ಲಿ SIR ನಡೆದ್ರೆ ಇಟ್ ವಾಸ್ ಗುಡ್, ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ SIR ನಡೆದ್ರೆ ಇಟ್ ವಾಸ್ ಫೆಂಟಾಸ್ಟಿಕ್, BJP ಕಾಲದಲ್ಲಿ SIR ನಡೆದ್ರೆ ಇಟ್ ವಿಲ್ ಫಾಲ್ಟ್. ಈ ಥರದ ಒಂದು ಮಾನಸಿಕ ಸ್ಥಿತಿಯೇ ಅವರ ದುರುದ್ದೇಶವನ್ನು ವ್ಯಕ್ತಪಡಿಸುತ್ತೆ. ಮತ್ತು ಈಗ ಅನುಮಾನ ಯಾರು? BLOಗಳ ಬಗ್ಗೆ ಅನುಮಾನನ ಅವರಿಗೆ? ಯಾರ ಬಗ್ಗೆ ಅನುಮಾನ? ರಾಜ್ಯ ಚುನಾವಣಾ ಆಯುಕ್ತರು, ರಾಷ್ಟ್ರೀಯ ಚುನಾವಣಾ ಆಯುಕ್ತರು ಕೇವಲ ನಿರ್ದೇಶನ ಕೊಡ್ತಾರೆ. ಆ ನಿರ್ದೇಶನ ಸಾರ್ವತ್ರಿಕವಾಗಿರೋ ನಿರ್ದೇಶನ, ಆ ನಿರ್ದೇಶನ ಸರ್ವಮಾನ್ಯವಾಗಿರೋ ನಿರ್ದೇಶನ. ಆ ನಿರ್ದೇಶನದಲ್ಲಿ ಏನಾದ್ರು ದೋಷ ಇದೆಯಾ ಅಂದರೆ ಆ ದೋಷ ಹುಡ್ಕಕ್ಕೆ ಸಾಧ್ಯ ಆಗಿಲ್ಲ ಇವರಿಗೆ ಅವ್ರ ಸರ್ಕ್ಯುಲರ್ಗಳಲ್ಲಿ. ಇನ್ನು ಎಕ್ಸಿಕ್ಯೂಟ್ ಮಾಡೋರು ಯಾರು? BLOಗಳು. BLOಗಳೆಲ್ಲ ಇವ್ರ ಕೈಗೊಂಬೆ ಅಧಿಕಾರಿಗಳೇ. ನನಗೆ ಇನ್ನೊಂದು ಆಘಾತ ಆಗಿದ್ದೇನು ಅಂದರೆ, ಒಂದು ಅನ್ಅಫಿಷಿಯಲ್ ಮೀಟಿಂಗಲ್ಲಿ DC ಕರೆದು ಮುಖ್ಯಮಂತ್ರಿಗಳಿದ್ದಂಥ ಸಭೆಯಲ್ಲಿ ಮೈನಾರಿಟಿ ವೋಟ್ ಒಂದು ಬಿಟ್ಟು ಹೋಗ್ದಂಗೆ ನೋಡ್ಕೋಬೇಕು ಅಂದರೆ ಮೆಜಾರಿಟಿ ವೋಟ್ ಬಿಟ್ಟು ಹೋಗ್ಬೋದಾ ಅಂತ ತಾಕೀತು ಮಾಡ್ತಾರೆ ಅಂತ ಹೇಳಿದ್ರೆ, ಅಂದರೆ SIR ದೋಷಪೂರಿತವಾಗಿ ಆಗಬೇಕು ಅನ್ನೋದು ಕಾಂಗ್ರೆಸ್ನ ಇಚ್ಛೆ ಇದೆ. ಅವ್ರು ಹೇಳಬೇಕಿತ್ತು ನಕಲಿ ವೋಟ್ ಸೇರಬಾರ್ದು ಅಂತ ಹೇಳಿದರೆ ಅದೊಂದು ಪ್ರಾಮಾಣಿಕವಾಗಿರುವಂಥ ಸೂಚನೆ ಆಗ್ತಿತ್ತು. ಡಬಲ್ ವೋಟ್ ಇರಬಾರ್ದು ಅಂತ ಹೇಳಬೇಕಿತ್ತು. ಬಾಂಗ್ಲಾದೇಶಿಗಳಿಗೆ ಜಾಗ ಕೊಡಬಾರ್ದು ಅಂತ ಹೇಳಬೇಕಿತ್ತು. ಅದನ್ನು ಹೇಳಿಲ್ಲ ಅವರು. ಅದ್ರ ಬದಲಿಗೆ ಮೈನಾರಿಟಿ ವೋಟ್ ಬಿಟ್ಟು ಹೋಗಬಾರ್ದು, ಇಟ್ಸ್ ಮೀನ್ ಮೈನಾರಿಟಿ ವೋಟ್ನ ನೀವು ಯಾವುದನ್ನು ಡಬಲ್ ಇದ್ರೂ ನೋಡ್ದಂಗೆ ಇರಬೇಕು, ಅಕ್ರಮ ಮಾಡೋದಕ್ಕೆ ಸಹಕಾರ ಕೊಡಬೇಕು ಅನ್ನೋ ಒತ್ತಡವನ್ನು ಇವರು ROಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಹೇರ್ತಾ ಇರ್ತಕ್ಕಂಥದ್ದು. ನಕಲಿ ಮಾಡುವ ಸಂಚನ್ನು ರೂಪಿಸುವಂಥ ಪ್ರಯತ್ನನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ನಂಗೆ ಅನುಮಾನ ಬರ್ತಾ ಇದೆ. ಮತ್ತು ಕೆಲವು ಕಡೆಗಳಲ್ಲಿ ಡಿಲೀಟ್ ಅಂತ ತೋರಿಸಿದ್ದಾರೆ, ವೆಬ್ಸೈಟಲ್ಲಿ ಇಲ್ಲ, ಅದರಲ್ಲಿ ಡಿಲೀಟ್ ಅಂತ ಯಾವುದನ್ನು ಡಿಲೀಟ್ ಮಾಡಿದ್ದಾರೆ ಅಂತ. ಈಗ ನಮ್ಮ ಚಿಕ್ಕಮಗಳೂರಿನಲ್ಲೇ 6000ಕ್ಕೂ ಹೆಚ್ಚು, ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ 125, 6000ಕ್ಕೂ ಹೆಚ್ಚು ಮತಗಳು ಅವ್ರ ಲೆಕ್ಕದಲ್ಲಿ ಶಿಫ್ಟೆಡ್ಡು, 8000ಕ್ಕೂ ಹೆಚ್ಚು ಮತಗಳು ಡಿಲೀಟೆಡ್ಡು. ಅದರಲ್ಲಿ 981 ಮತಗಳನ್ನು ಮಾತ್ರ ವೆಬ್ಸೈಟಲ್ಲಿ ತೋರಿಸಿದ್ದಾರೆ, ಉಳಿದಿದ್ದನ್ನು ತೋರಿಸಿಲ್ಲ. ಇನ್ನೂ ಕೆಲವುದು ನಮಗೆ ಅನುಮಾನ ಇರೋದು, ಇವು ಯಾವುದನ್ನು ಮ್ಯಾಪಿಂಗ್ ಮಾಡಿದಾರೋ ಆ ಮ್ಯಾಪಿಂಗ್ನಲ್ಲಿ ಏಜ್ ಗ್ಯಾಪ್ಗಳು ಕಂಡು ಬರ್ತಾ ಇದೆ. ಇದೆಲ್ಲ ಯಾರು ತಪ್ಪು? BLOಗಳು ತಪ್ಪು. ಅವ್ರು ಗಮನಿಸಬೇಕಾದ್ರೆ BLOಗಳು ಯಾರು ಅಂಡರಲ್ಲಿದ್ದಾರೆ? ರಾಜ್ಯ ಸರ್ಕಾರದ ಅಂಡರಲ್ಲಿದ್ದಾರೆ. ಇಲ್ಲಿಯ ರಾಜ್ಯ ಸರ್ಕಾರದ ಅಂಡರಲ್ಲಿ ಇರ್ತಕ್ಕಂಥವ್ರು BLOಗಳು. ಅವರಿಗೆ ಮೇಲಿಂದ ಒತ್ತಡ ಹೇರಿರೋದಕ್ಕೆ ಪರಿಣಾಮ ಆ ಒತ್ತಡಕ್ಕೆ ಮಣಿದು ಅವರು ಮ್ಯಾಪಿಂಗನ್ನು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಕಂಪ್ಲೇಂಟ್ ಇದೆ. ಈಗ C ಫಾರಮನ್ನು ಭರ್ತಿ ಮಾಡಬೇಕಾದ್ರೆ ಅದರಲ್ಲಿ ಈ ಲೋಪದೋಷಗಳಾಗದಂತೆ ಎಚ್ಚರ ವಹಿಸಬೇಕು. ಅಷ್ಟೇ ನಾನು ಆಗ್ರಹಿಸ್ತೇನೆ. ಪ್ರಾಮಾಣಿಕವಾಗಿ ಆಗಬೇಕು, ಪಾರದರ್ಶಕವಾಗಿ ಆಗಬೇಕು, ಶುದ್ಧವಾದ ಮತಗಳು ಉಳಿಬೇಕು, ನಕಲಿ ಮತಗಳು ಯಾರ ಒತ್ತಡಕ್ಕೂ ಮಣಿಯದಲ್ಲೇ ಅದನ್ನು ಕಿತ್ತಾಕಬೇಕು.